ಹಾಯ್ ಫ್ರೆಂಡ್ಸ್, ರಾಕಿಂಗ್ ಸ್ಟಾರ್ ಯಶ್ ಕುಟುಂಬ ಹೇಗಿದೆ? ತಂದೆ ತಾಯಿ ಏನ್ ಮಾಡ್ತಿದ್ದಾರೆ? ತಂಗಿಯರು ಯಾರು ಗೊತ್ತಾ? ಯಶ್ ಭಾವನ ಹೆಸರೇನು? ಯಶ್ ಅತ್ತೆ ಮಾವ ಯಾರು? ರಾಕಿ ಬಾಯ್ ಆಸ್ತಿ ಎಷ್ಟು ಕೋಟಿ? ಯಶ್ ಕುಟುಂಬದ ಇನ್ನೂ ಯಾರೆಲ್ಲ ಸಿನಿ ಇಂಡಸ್ಟ್ರಿಯಲ್ಲಿದ್ದಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಯಶ್ ರಾಕಿಂಗ್ ಸ್ಟಾರ್ ಯಶ್ 1986ರ ಜನವರಿ 8ರಂದು ಹಾಸನ ಜಿಲ್ಲೆಯ ಭುವನಹಳ್ಳಿಯಲ್ಲಿ ಜನಿಸಿದ್ರು. ಇವರ ನಿಜವಾದ ಹೆಸರು ನವೀನ್ ಗೌಡ ಅಂತ. ಇವರ ಕುಟುಂಬ ನಂತರದಲ್ಲಿ ಮೈಸೂರಿಗೆ ಶಿಫ್ಟ್ ಆಯಿತು. 2000ನೇ ಇಸವಿಯಲ್ಲಿ ನಟನ ಬದುಕಿಗೆ ಕಾಲಿಟ್ಟ ಯಶ್ ಈವರೆಗೆ 6 ಸೀರಿಯಲ್, 21 ಸಿನಿಮಾಗಳನ್ನು ಮಾಡಿದ್ದಾರೆ. KGF ಬರೋವರೆಗೆ ರಾಕಿಂಗ್ ಸ್ಟಾರ್ ಆಗಿದ್ದ ಯಶ್ ಈಗ ಆಲ್ ಇಂಡಿಯಾ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ. ಅದಕ್ಕೆ ತಕ್ಕಂತೆ ಟಾಕ್ಸಿಕ್ ಅನ್ನೋ ಮೂವಿ ಕೂಡ ರೆಡಿ ಆಗ್ತಿದೆ. ಅರುಣ್ ಕುಮಾರ್ ಗೌಡ ತಂದೆ. ಯಶ್ ತಂದೆ ಅರುಣ್ ಕುಮಾರ್ ಗೌಡ. ಇವರು BMTCಯಲ್ಲಿ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರು. ಆರಂಭಿಕ ದಿನಗಳಲ್ಲಿ ದಿನಕ್ಕೆ 14 ರೂಪಾಯಿ ಸಂಬಳದಲ್ಲಿ ಇವರು ಜೀವನ ನಡೆಸಿದ್ರು. ಆದರೂ ಮಕ್ಕಳಿಗೆ ಏನೂ ಕೊರತೆಯಾಗದಂತೆ ನೋಡಿಕೊಂಡಿದ್ರು. ತುಂಬ ಸ್ಟ್ರಿಕ್ಟ್ ಆಗಿ ಮಕ್ಕಳನ್ನ ಸಾಕಿದ್ರು. ಯಶ್ ದೊಡ್ಡ ಸ್ಟಾರ್ ಆದ ಬಳಿಕವೂ ಇವರು ತಮ್ಮ ಕೆಲಸ ಬಿಡಲಿಲ್ಲ. BMTCಯಲ್ಲಿ ಡ್ರೈವಿಂಗ್ ಕೆಲಸ ಮುಂದುವರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ರು. ಪುಷ್ಪಾ ತಾಯಿ. ಯಶ್ ತಾಯಿ ಪುಷ್ಪಾ. ಇವರು ಮನೆ ಬಳಿಯೇ ಅಂಗಡಿ ಇಟ್ಕೊಂಡಿದ್ರು. ಈ ಮೂಲಕ ಸಂಸಾರ ನೌಕೆ ಸಾಗಲು ನೆರವಾಗಿದ್ರು. ಜೊತೆಗೆ ಮನೆಯ ಜವಾಬ್ದಾರಿಯನ್ನು ಕೂಡ ನೋಡಿಕೊಳ್ತಿದ್ರು. ಯಶ್ಗೆ ಪ್ರತಿಯೊಂದು ಹಂತದಲ್ಲೂ ಜೊತೆಯಾಗಿ ನಿಂತಿದ್ದು ಕೂಡ ಇವರೇ. ರಾಧಿಕಾ ಪಂಡಿತ್ ಪತ್ನಿ. ಸ್ಯಾಂಡಲ್ವುಡ್ ಸಿಂಡ್ರೆಲಾ ರಾಧಿಕಾ ಪಂಡಿತ್ ಯಶ್ ಅವರ ಸಂಗಾತಿ. ಇವರು 1984ರ ಮಾರ್ಚ್ 7ರಂದು ಜನಿಸಿದ್ರು. ಇವರದ್ದು ಬ್ರಾಹ್ಮಣ ಸಮುದಾಯ. ನಂತರದಲ್ಲಿ ಯಶ್ ಜೊತೆಗೆ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ರಾಧಿಕಾ ಸಾಲು ಸಾಲು ಸಿನಿಮಾಗಳನ್ನು ಮಾಡಿದ್ರು. ಅತಿ ಹೆಚ್ಚು ಸಂಭಾವನೆ ಪಡೆಯೋ ನಟಿ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾದ್ರು. ಯಶ್ ಮತ್ತು ರಾಧಿಕಾ ಪರಸ್ಪರ ಪ್ರೀತಿಸಿ 2017ರಲ್ಲಿ ಮದುವೆ ಆದ್ರು. ಅತ್ತೆ ಮಾವ ಮತ್ತು ಭಾವ ಯಾರು? ರಾಧಿಕಾ ಪಂಡಿತ್ ತಂದೆ ಕೃಷ್ಣ ಪ್ರಸಾದ್ ಪಂಡಿತ್, ತಾಯಿ ಮಂಗಳಾ ಪಂಡಿತ್. ಗೋವಾ ಮೂಲದ ಬ್ರಾಹ್ಮಣ ಕೊಂಕಣಿ ಕುಟುಂಬ ಇವರದ್ದಾಗಿತ್ತು. ಆದರೆ ಇವರು ಬೆಂಗಳೂರಿನಲ್ಲಿ ನೆಲೆಸಿದ್ರು. ತಂದೆಗೆ ರಂಗಭೂಮಿ ಮತ್ತು ಸಿನಿಮಾ ಕ್ಷೇತ್ರದ ನಂಟಿತ್ತು. ರಾಧಿಕಾಗೆ ಗೌರಂಗ್ ಅನ್ನೋ ತಮ್ಮ ಇದ್ದು ಅವರು ಕುಟುಂಬ ಸಹಿತ ವಿದೇಶದಲ್ಲಿ ನೆಲೆಸಿದ್ದಾರೆ. ಐರಾ ಯತರ್ವ್ ಮಕ್ಕಳು. ಯಶ್ ದಂಪತಿಗೆ 2018ರಲ್ಲಿ ಮಗಳು ಐರಾ ಜನಿಸಿದ್ದು ಈಗ 6 ವರ್ಷ ವಯಸ್ಸಾಗಿದೆ. ಅದೇ ರೀತಿ 2019ರಲ್ಲಿ ದಂಪತಿಗೆ ಮಗ ಕೂಡ ಜನಿಸಿದ. ಅವನಿಗೆ ಯತರ್ವ್ ಅಂತ ಹೆಸರಿಟ್ಟಿದ್ದು ಈಗ 5 ವರ್ಷ ವಯಸ್ಸಾಗಿದೆ. ನಂದಿನಿ ತಂಗಿ. ಯಶ್ ಅವರ ಮುದ್ದಿನ ತಂಗಿ ನಂದಿನಿ. ಈಕೆಗೆ ಅಣ್ಣ ಅಂದ್ರೆ ಪಂಚಪ್ರಾಣ. ತಂದೆ ತಾಯಿಗಿಂತ ಯಶ್ ಅನ್ನ ಇಷ್ಟಪಡ್ತಾರಂತೆ. ಹೀಗಂತ ಯಶ್ ಅಮ್ಮ ಹೇಳ್ಕೊಂಡಿದ್ದಾರೆ. ಅದೇ ರೀತಿ ಯಶ್ ಕೂಡ ಅದ್ದೂರಿಯಾಗಿ ತಂಗಿ ನಂದಿನಿ ಮದುವೆ ಮಾಡಿಸಿದ್ರು. ಈಗಲೂ ಪ್ರತಿ ವರ್ಷ ಮಿಸ್ ಮಾಡದೆ ನಂದಿನಿ ಯಶ್ಗೆ ರಾಖಿ ಕಟ್ತಾರೆ. ಇನ್ನು ನಂದಿನಿ ಕೂಡ ತುಂಬಾ ಸ್ಟೈಲಿಶ್ ಆಗಿದ್ದಾರೆ. ಇವರ ಪತಿ ಹೆಸರು ರಾಹುಲ್ ಅಂತ. ದಂಪತಿಗೆ 2 ಗಂಡು ಮಕ್ಕಳಿದ್ದಾರೆ. ದೀಪಿಕಾ ದಾಸ್. ನಟಿ ದೀಪಿಕಾ ದಾಸ್ ಯಶ್ ಚಿಕ್ಕಮ್ಮನ ಮಗಳು, ಅಂದ್ರೆ ತಂಗಿ ಆಗ್ಬೇಕು. ಇವರು ಕೂಡ ಯಶ್ ಜೊತೆಗೆ ತುಂಬಾ ಕ್ಲೋಸ್ ಆಗಿದ್ರಂತೆ. ಆದ್ರೆ ಕಾಲ ಕಳೆದಂತೆ ಯಶ್ ಕುಟುಂಬದಿಂದ ದೀಪಿಕಾ ದಾಸ್ ಕುಟುಂಬ ದೂರವಾಯಿತು. ದೀಪಿಕಾ ಮದುವೆಗೂ ಯಶ್ ಮತ್ತವರ ಕುಟುಂಬದವರು ಬಂದಿರಲಿಲ್ಲ. ಯಶ್ ಆಸ್ತಿ ಎಷ್ಟು ಗೊತ್ತಾ? ರಾಕಿಂಗ್ ಸ್ಟಾರ್ ಯಶ್ ಒಟ್ಟಾರೆಯಾಗಿ 53 ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಇವರು ಒಂದು ಸಿನಿಮಾಗೆ 30 ಕೋಟಿ ರೂಪಾಯಿಗೂ ಅಧಿಕ ದುಡ್ಡು ತಗೊಳ್ತಾರೆ. ವಾರ್ಷಿಕ ಆದಾಯ 7ರಿಂದ 8 ಕೋಟಿಯಷ್ಟಿದೆ. ಅದು ಅಲ್ಲದೆ ಕೆಲ ಸಿನಿಮಾಗಳಲ್ಲಿ ಇವರು ಪಾಲುದಾರಿಕೆ ಕೂಡ ಹೊಂದಿದ್ದಾರೆ. ಹಲವು ಬ್ರ್ಯಾಂಡ್ಗಳಿಗೆ ಅಂಬಾಸಿಡರ್ ಆಗಿದ್ದು ಒಂದೊಂದು ಜಾಹೀರಾತಿಗೂ 60ರಿಂದ 80 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. ಬೆಂಗಳೂರಿನ ವಿನ್ಸನ್ ಮ್ಯಾನರ್ ಬಳಿಯ ಪ್ರೆಸ್ಟೀಜ್ ಗಾಲ್ಫ್ ಅಪಾರ್ಟ್ಮೆಂಟ್ನಲ್ಲಿ ಇವರ ಮನೆ ಇದ್ದು ಅದರ ಬೆಲೆ ಸುಮಾರು 8 ಕೋಟಿ ರೂಪಾಯಿಯಷ್ಟಿದೆ. ಇದಲ್ಲದೆ ಯಶ್ ಬಳಿ 88 ಲಕ್ಷ ಮೌಲ್ಯದ ಮರ್ಸಿಡೀಸ್ ಬೆನ್ಸ್ GLS, 70 ಲಕ್ಷ ಮೌಲ್ಯದ ಮರ್ಸಿಡೀಸ್ GLC 250D ಸೇರಿ ಹಲವು ಕಾರುಗಳಿವೆ. ಫ್ರೆಂಡ್ಸ್, ಇದು ರಾಕಿ ಬಾಯ್ ಯಶ್ ಕುಟುಂಬದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಟೀಸರ್ ನೋಡಿದ್ರಾ? ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳಿ.
ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.